ಈ ಬಂದರೆ ಅದು ಹೇಗಿರ್ತದೆ? ನಾವು ಹಿಂದೆ ಒಂದು ಯಾತ್ರೆ ಮಾಡಿದ್ದೇವೆ, ಈ ಸಲ ಒಂದು ಸಲ ಯಾತ್ರೆ ಮಾಡ್ತೇವೆ. ಹಿಂದೆ ಮಾಡಿದ ಯಾತ್ರೆಗಿಂತ ಈ ಯಾತ್ರೆ ಗ್ರೇಟ್, ಚೆನ್ನಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ನಾವು ಹಿಂದೆ ಒಂದು ಸಲ ಹೋಗಿದ್ದೇವೆ, ಎಲ್ಲಿಯೋ ಹುಟ್ಟಿ ಬಂದಿದ್ದೇವೆ, ಮತ್ತೆ ಇಲ್ಲಿ ಹುಟ್ಟಿ ಬಂದಿದ್ದೇವೆ. ಹೀಗೆ ಅನೇಕ ಯೋನಿಗಳಲ್ಲಿ ಬಂದು ನೊಂದೇ ನಾನು ಇಂದು ಭವದ ಬಂಧನ ಬಿಡಿಸು ಅಂತ ದಾಸರು ಹೇಳಿದ್ದಾರೆ. ಭವ ಅಂದರೆ ಸಂಸಾರದ ಬಂಧನ ಬಿಡಿಸು. ದಾಸರು ಹೇಳುವಾಗ ನಾನು ಅಂತ ಈ ಶಬ್ದ ಹೇಳಲಿಕ್ಕೆ ಮರ್ತಿಲ್ಲ. ಇಲ್ಲಿ ಹಿಂದೆನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೇ ನಾನು, ನಾನು ಅಂತ ಶಬ್ದವನ್ನು ಬಳಸಿದ್ದಾರೆ. ಕನಕದಾಸರನ್ನು ಯಮದೇವರ ಅವತಾರ ಅಂತ ಈ ಪರಂಪರೆಯಲ್ಲಿ ನಾವು ಚಿಂತನೆ ಮಾಡುವ ಸಂಪ್ರದಾಯ. ಯಮ ಅವತಾರ ಅಂತಾದರೆ ಹಿಂದೆ ಅನೇಕ ಯೋನಿಗಳಲ್ಲಿ ಅಂತಂದರೆ ನಮಗೆ ಮಹಾಭಾರತ ಓದುವಾಗ ಗೊತ್ತಾಗುವಂಥದ್ದು ಎರಡು ಪ್ರಸಿದ್ಧವಾದ ಅವತಾರಗಳು. ಒಂದು ಧರ್ಮರಾಜನ ಅವತಾರ, ಇನ್ನೊಂದು ವಿದುರನ ಅವತಾರ. ಹಿಂದೆ ಅನೇಕ ಯೋನಿಗಳಲ್ಲಿ, ಸದ್ಯಕ್ಕಂತೂ ಅನೇಕ ಅಂತಂದರೆ ಏಕಬಿಂದಂ ಅನೇಕಂ, ಎರಡಂತೂ ನಮಗೆ ಸಿಗ್ತದೆ. ಅವರಿಗೂ ಗೊತ್ತು, ಎಷ್ಟು ಅವರ ಹತ್ರನೇ ಕೇಳಬೇಕು. ಹಿಂದೆ ಅನೇಕ ಯೋನಿಗಳಲ್ಲಿ ನಾನು ಬಂದೆ, ಧರ್ಮರಾಜನಾಗಿ ಬಂದೆ, ವಿದುರನಾಗಿ ಬಂದೆ, ಇವತ್ತು ಕನಕನಾಗಿ ನಾನು ಬಂದಿದ್ದೇನೆ. ಹಿಂದೆ ಅನೇಕ ಯೋನಿಗಳಲ್ಲಿ ಬಂದು ಬಂದು ಧರ್ಮರಾಜನಾಗಿ ಬಂದು, ವಿದುರನಾಗಿ ಬಂದು, ನೊಂದು ನೊಂದು ಈ ಕುರುಬರ ಜಾತಿಯಲ್ಲಿ, ಆದರೆ ಭಗವಂತನ ಅನುಗ್ರಹಕ್ಕೆ ಕಾರಣವಾದ, ಭಗವಂತನಿಗೆ ಹತ್ತಿರವಾದ ಯೋನಿಯಲ್ಲಿ ಬಂದು ನಾನು ಇದ್ದೇನೆ ಅಂತ ದಾಸರು ಹೇಳ್ತಾರೆ. ನೊಂದು ಅಂತ ಬಂದು ಬಂದು ನೊಂದೆ ನಾನು ಅಂತ. ಧರ್ಮರಾಜನಾಗಿದ್ದಾಗಲೂ ಎಷ್ಟು ನೊಂದಿದ್ದೇನೆ, ವಿದುರನಾಗಿದ್ದಾಗಲೂ ಕೂಡ ಎಷ್ಟು ನೊಂದಿದ್ದೇನೆ ಅಂತ. ಒಂದು ರೀತಿ ಡಬಲ್ ಆ್ಯಕ್ಷನ್, ಏಕಕಾಲದಲ್ಲಿ ಎರಡು ರೂಪ. ಯಮನದ್ದೇ ಧರ್ಮರಾಜ, ಯಮನೇ ವಿದುರನಾಗಿ. ಆದರೆ ಆ ಜೀವನ ಪದ್ಧತಿ ಮಾತ್ರ ತುಂಬ ವಿರುದ್ಧ. ಧರ್ಮರಾಜನದ್ದು ದಾಕ್ಷಿಣ್ಯ ಧರ್ಮ, ವಿದುರನದ್ದು ನಿಷ್ಠುರ ಧರ್ಮ ಅಂತ ಎರಡು ಯೋನಿಗಳಲ್ಲಿ ಬಂದೆ. ಧರ್ಮರಾಜನಾಗಿ ಬಂದಾಗ ನೊಂದು ನೊಂದು ಎಷ್ಟು ನೋವು ಅನುಭವಿಸಿದ್ದು. ಹುಟ್ಟಿದ್ದು ಪಾಂಡಕೇಶ್ವರದಲ್ಲಿ. ಊರಿಗೆ ಬಂದರೆ ಅಪ್ಪ ಸತ್ತಾಗ ಅಲ್ಲಿ ಅಯ್ಯೋ ಅಪ್ಪ ಇಲ್ಲದೆ ಹುಟ್ಟಿದವರು ಎಂತಹ ಮುದರಿಕೆಯ ಮಾತುಗಳು. ನೊಂದು ನೊಂದು ಕೊನೇ ತನಕನೂ ಕೂಡ ಅರಣ್ಯವಾಸ, ಅಲ್ಲಿ ದ್ಯೂತ, ಆ ದ್ಯೂತದಲ್ಲಿ ಎಲ್ಲವನ್ನೂ ಕಳ್ಕೊಂಡದ್ದು. ಕಳ್ಕೊಳ್ಳುವುದು ಅಷ್ಟೇ ಅಲ್ಲ, ಅವನಿಗೇ ಸಂಕೋಚ ಆಗುವಷ್ಟರ ಮಟ್ಟಿಗೆ ತನ್ನ ತಮ್ಮಂದಿರ ಮೂಲಕ ಸಂಪಾದನೆಯಾದ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ. ತನ್ನ ಮಡದಿಯನ್ನೂ ಕೂಡ ಪಣಕ್ಕಿಟ್ಟ. ಆವಾಗ ಅರ್ಜುನ ಆಡುವ ಮಾತು, ಭೀಮಸೇನ ದೇವರು ಆಡುವ ಮಾತು, ನೊಂದು ನೊಂದು. ಮಹಾಭಾರತ ನೋಡಬೇಕು, ಧರ್ಮರಾಜನ ಸ್ಥಿತಿ ಹೇಗಿರಬೇಕು ಅಂತ. ಭೀಮಸೇನ ದೇವರು ಹೇಳ್ತಾರೆ, ಆ ದುರ್ಯೋಧನ ದುಶ್ಯಾಸನರ ಒರಟು ಮಾತು ಹೇಳಿದಾಗ, ದಕ್ಷಿಣೀಯೌಹಿ ತೇ ಭುಜೌ, ತುಂಬಿದ ಸಭೆಯಲ್ಲಿ ಧರ್ಮರಾಜ ಅವನ ಕೈಗಳನ್ನು ಸುಡಬೇಕು ಅಂತ ಹೇಳ್ತಾರೆ. ಎಷ್ಟು ನೋವಾಗಿರ್ಬೋದು ನೋಡಿ. ನಮಗೆ ಸುಡುವುದಕ್ಕಿಂತ ಸುಡಬೇಕು ಅಂತ ಹೇಳಿದರೆ ಎಷ್ಟು ನೋವಾಗಿರಬೇಕು. ನೊಂದು ನೊಂದು ಅಲ್ಲಿ ಅರಣ್ಯಕ್ಕೆ ಹೋದರೆ ಅಲ್ಲಿ ಭೀಮಸೇನ ಹೆಂಡತಿ ದ್ರೌಪದಿ ಎಲ್ಲ ಏನು ಉಪದೇಶ, ನೀನು ತಪ್ಪು ಮಾಡಿದ್ದಿ, ಉಪದೇಶ ಯಾವಾಗ ಮಾಡೋದು? ದಾರಿ ತಪ್ಪಿದಾಗ ನೊಂದು ನೊಂದು ಅಲ್ವಾ. ಚಿಕ್ಕವರು ಮಾಡುವ ಉಪದೇಶ ಎಷ್ಟು ಕಷ್ಟ ನಮಗೆ ತಡ್ಕೊಳ್ಳಿ. ದೊಡ್ಡವರು ಚಿಕ್ಕವರಿಗೆ ಮಾಡಬೇಕು ಸರಿ, ಆದರೆ ಚಿಕ್ಕವರು ದೊಡ್ಡವರಿಗೆ ಉಪದೇಶ ಮಾಡಿದರೆ ಅದನ್ನು ಕೇಳುವ ದುರ್ಯೋಗ ಅಲ್ಲ, ಸ್ವರೂಪ ಯೋಗ್ಯತೆಯಲ್ಲಿ ಅಲ್ಲ. ಅಂತೂ ವಯಸ್ಸಿನಲ್ಲಿ ಚಿಕ್ಕವರು ದೊಡ್ಡವರಿಗೆ ಮಾಡುವ ಉಪದೇಶ, ಅದು ಹೆಣ್ಮಕ್ಕಳು ಗಂಡನಿಗೆ ಮಾಡುವ ಉಪದೇಶ. ನೊಂದು ನೊಂದು ಧರ್ಮರಾಜನಿಗೆ ಎಷ್ಟು ನೋವಾಗಿರಬೇಕು. ಆ ಯುದ್ಧದಲ್ಲಿಯೂ ಕೂಡ ಮತ್ತೆ ಮಿನಿ ಯುದ್ಧ, ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ. ಆ ಮಹಾಭಾರತ ದುರ್ಯೋಧನಾದಿಗಳಿಗೆ ಧರ್ಮರಾಜಾದಿಗಳಿಗೆ, ಅದರ ಮಧ್ಯದಲ್ಲಿ ಟೆಂಟಿಗೆ ಹೋದರೆ ಅರ್ಜುನನಿಗೂ ಧರ್ಮರಾಜನಿಗೂ ಯುದ್ಧ. ಅರ್ಜುನ ಕೊಲ್ತೇನೆ ಅಂತ ಬರುವುದು, ದೇವರು ಪಾರು ಮಾಡಿದ ಅದು ಬೇರೆ.
ನೊಂದು ನೊಂದು ಇಡೀ ನಾವು ಧರ್ಮರಾಜನ ಜೀವನ ನೋಡಿದರೆ ನೊಂದು ನೊಂದು ಅದನ್ನು ಹೇಳ್ತಾರೆ ಕನಕದಾಸರು. ವಿದುರ ಅವನು ಹುಟ್ಟಿನಿಂದ ಬಹಿಷ್ಕೃತನಾಗಿ ಬಿಡ್ತಾನೆ. ಎಲ್ಲಿ ಪಾಠಶಾಲೆಯಲ್ಲಿ ಪ್ರವೇಶ ಇಲ್ಲ, ಆದರೆ ಅವನಷ್ಟು ಜ್ಞಾನ ಯಾರಿಗೂ ಇಲ್ಲ. ವಿದುರಾದೀನ ಉತ್ಪನ್ನ ಜ್ಞಾನತ್ವಾತ್ ಕಶ್ಚಿದ್ ವಿಶೇಷ ಅಂತ ಆಚಾರ್ಯರು ಹೇಳ್ತಾರೆ. ಅವನು ಓದದೆ ಜ್ಞಾನಿ, ದೇವತೆ ಅಲ್ವಾ, ಸಹಜವಾದ ಜ್ಞಾನ ಅವನಿಗೆ. ಆದರೆ ಯಾವ ಪಾಠಶಾಲೆಯಲ್ಲಿ ಪ್ರವೇಶ ಇಲ್ಲ, ಯಾಕೆ ಅಂತಂದರೆ ಜಾತಿ ಬಾಹಿರ, ಹಾಗಾಗಿ ಅವನಿಗೆ ಅಲ್ಲಿ ಪ್ರವೇಶ ಇಲ್ಲ. ಆ ರಾಜರ ಸ್ಥಾನದಲ್ಲಿ ಕೂಡಲಿಕ್ಕಿಲ್ಲ. ಎಲ್ಲ ಈಚೆಗಡೆಯಿಂದ ಧೃತರಾಷ್ಟ್ರನ ತಮ್ಮನಾಗಿ ಮಂತ್ರಿಯಾಗಿರ್ತಾನೆ. ಪಾಂಡವರಿಗಾಗುವ ವೇದನೆ ಎಲ್ಲ ಅವನಿಗೇನೇ ಆಗುವ ವೇದನೆ. ಅದನ್ನು ನೇರ ಹೇಳಿದರೆ ದುರ್ಯೋಧನ ಬಹಿಷ್ಕಾರ ಆಗ್ತಾನೆ. ಇದೆಲ್ಲ ವಿದುರನಿಗಾದ ನೋವುಗಳು. ಕೊನೆಗೆ ಏನೂ ಬೇಡ ಅಂತ ಆ ಬಿಲ್ಲನ್ನು ತುಂಡು ಮಾಡಿ ತೀರ್ಥಯಾತ್ರೆಗೆ ಅಂತ ಹೋಗ್ತಾನೆ. ನೊಂದು ನೊಂದು ತೀರ್ಥಯಾತ್ರೆಗೆ ಯಾವಾಗ ಹೋಗುದು ಹೇಳಿ? ಮನೆಯಲ್ಲೆಲ್ಲ ಸೌಕರ್ಯ ಇದ್ದಾಗ, ರೀ ಮನೆ ಬಿಟ್ಟು ಹೋದ್ರಿ, ಯಾಕ್ರಿ ಏನಾಯ್ತು ರೀ ಕೇಳೋದಿಲ್ವಾ? ನೊಂದು ಅಲ್ಲ ಹೋಗೋದು. ಹಾಗೆ ತೀರ್ಥಯಾತ್ರೆಗೆ ಹೋದ, ವಾಪಸ್ ಬಾರದೇ ಇದ್ದಾಗೆ ಹೋದ ಅಂದರೆ ನೊಂದು ನೊಂದು. ಅದನ್ನು ಕನಕದಾಸರು ಹೇಳ್ತಾರೆ, ಹಿಂದೆ ಅನೇಕ ಯೋನಿಗಳಲ್ಲಿ, ಒಂದಲ್ಲ ಎರಡು ಯೋನಿಗಳಲ್ಲಿ ಬಂದು ಬಂದು ನೊಂದು ನೊಂದು ಎಷ್ಟು ಕಷ್ಟ ಆಗಿರಬೇಕು ಅವರಿಗೆ. ಇಂದು ಎನ್ನ ಭವದ ಬಂಧ ಬಿಡಿಸು ವಿಷ್ಣುವೇ, ತಂದೆ ಗೋವಿಂದ. ಇವತ್ತು ಇಂದು ಸಾಕಾಯಿತು, ವೇದನೆ ಅನುಭವಿಸಿ ಅನುಭವಿಸಿ ಸಾಕಾಯಿತು, ಭವದ ಬಂಧನ ಬಿಡಿಸು ಅಂತ ದಾಸರು ಗೋವಿಂದನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮದು ಹಾಗೇನೆ ನೋಡಿ. ತೀರ್ಥಯಾತ್ರೆಗೆ ಹೋಗಿ ಬಂದ ಮೇಲೆ ಯಾತ್ರಾ ಜಾಗ ಮರ್ತು ಹೋದರೆ ಹೇಗೆ, ನಮ್ಮದು ಹಾಗೆ. ಕನಕದಾಸರಿಗೆ ಎಲ್ಲ ನೆನಪಿದೆ, ನಮಗೆ ನೆನಪಿಲ್ಲ. ಎಲ್ಲೆಲ್ಲಿ ಹೋಗಿ ಬಂದಿದ್ದೇವೆ ನಮಗೆ ನೆನಪೇ ಇಲ್ಲ. ನಾವು ಆರಾಮವಾಗಿರ್ತೇವೆ. ಎಷ್ಟು ಆರಾಮವಾಗಿದ್ದೇವೆ ಅಂತಂದರೆ, ಸತ್ಯ ಹೇಳಬೇಕು ಅಂತಂದರೆ, ನಾನು ನನ್ನ ಅಮ್ಮನ ಹೊಟ್ಟೆಯಿಂದ ಬಂದಿದ್ದೇನೆ ಒಪ್ಪಲಿಕ್ಕೆ ತಯಾರಿಲ್ಲ. ನಾನು ಅಯೋನಿಜ ಅಂತಲೇ ಹೇಳುವವ ನಾನು. ಯಾಕೆ ನನಗೆ ಗೊತ್ತಿಲ್ಲ, ನಮ್ಮ ಅಜ್ಞಾನನೇ ನಮಗೆ ಬಂಡವಾಳ. ಹಾಗಾಗಿ ಅಮ್ಮನ ಹೊಟ್ಟೆಯಿಂದ ಬಂದಿದ್ದೇವೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಅಂದ ಮೇಲೆ ಅನೇಕ ಯೋನಿಯಲ್ಲಿಂದ ಮತ್ತೆ ಬೇರೆ ಬೇರೆ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇವೆ ಅನ್ನೋದನ್ನು ಒಪ್ಪಿಕೊಳ್ಳೋದಾದರೂ ಹೇಗೆ? ಹಿಂದೆ ಅನೇಕ ಯೋನಿಗಳಲ್ಲಿ ಅನೇಕ ಜಾತಿಯಲ್ಲಿ ನಾಯಿಯಾಗಿಯೋ ಕತ್ತೆಯಾಗಿಯೋ ಎಲ್ಲಿ ಹುಟ್ಟಿದ್ದೇವೆ, ಮನುಷ್ಯನಾಗಿ ಹುಟ್ಟಿದ್ದೇ ನೆನಪಿಲ್ಲ. ಅಲ್ಲ, ನಿನ್ನೆದ್ದೇ ಇವತ್ತು ನಮಗೆ ನೆನಪಿಲ್ಲ. ಅನೇಕ ಯೋನಿಗಳಲ್ಲಿ ಹುಟ್ಟಿ ಬಂದೆ ಅನ್ನೋದು ನೆನಪು ಎಲ್ಲಿದೆ? ನೊಂದೆ ನಮಗೆ ಹೇಳಲಿಕ್ಕೆ ಆಗುವುದೇ ಇಲ್ಲ. ನಮಗೆ ನಿನ್ನೆದ್ದು ಸ್ವಲ್ಪ ನೆನಪಾದರೆ ನೊಂದೆ. ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅವನು ಬಂದರೆ ಅಯ್ಯೋ ನೊಂದೆ. ಅಥವಾ ಕಾಯಿಲೆ ಏನಾದರೂ ಬಂದರೆ ಅದು ಬಂದಾಗ ಡಾಕ್ಟ್ರು ಬಂದಾಗ ನೊಂದೆ ಅಂತ ಹೇಳೋದು ಅಷ್ಟೇ ಹೊರತು ಜನ್ಮಾಂತರದ ನೋವು ವೇದನೆ ಯಾವುದೂ ನಮಗೆ ನೆನಪಿಲ್ಲ. ಇಂದು ಅಂತ ನಮಗೆ ಹೇಳಲಿಕ್ಕೆ ರೈಟೇ ಇಲ್ಲ. ಕನಕದಾಸರಿಗೆ ಹಿಂದಿನ ಜನ್ಮದ ನೋವೆಲ್ಲ ಅನುಭವ ಇದೆ. ಸಾಕಿ ಸಂಸಾರ ಅಂತ ವೈರಾಗ್ಯ ಇದೆ. ನಮಗೆ ಆ ವೈರಾಗ್ಯ ಇಲ್ಲ. ಇನ್ನೂ ಒಂದು 10 ಜನ್ಮ ಹುಟ್ಟಿದರೆ ಆಗ್ಬೋದು ಅಂತಿದೆ. ಅದಕ್ಕಿಂತ ಇನ್ನೂ ಒಂದು 100 ವರ್ಷ ಆಯುಷ್ಯ ಕೊಟ್ಟರೆ ಬದುಕೋಣ ಅಂತಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ ನಮಗೆ. ಬದುಕೋಣ ಅಂತ ನಮ್ಮ ಕಾಲು ನಮ್ಮ ಕೈ ನಮ್ಮ ದೇಹ ನಮಗೇ ಭಾರ ಆಗಿರ್ತದೆ. ಆದರೂ ಒಂದು ಆಯುಷ್ಯ ಕೊಡು, ಇದು ನಮ್ಮ ಸ್ಥಿತಿ. ದಾಸರಿದನ್ನು ನೆನಪಿಸಿದ್ದಾರೆ. ಇಂದು ಎನಗೆ ಇಂದು ಭವದ ಬಂಧ ಬಿಡಿಸು, ಇಂದು ಭವದ ಬಂಧನ ಬಿಡಿಸು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದು ಹಿಂದೆ ಮುಂದೆ ನೋಡಿದರೆ ಅನ್ವಯನೇ ಆಗೋಲ್ಲ. ಹಿಂದೆ ಏನು ಹೇಳಿದರು? ಹಿಂದೆ ಅನೇಕ ಯೋನಿಗಳಲ್ಲಿ ಬಂದು ನೊಂದೇ ನಾನು. ಸರಿ ಆಯಿತು. ಹಿಂದೆ ಅನೇಕ ಯೋನಿಗಳಲ್ಲಿ ಬಂಧನದಿಂದ ಬಿಡುಗಡೆ ಮಾಡಬೇಕು. ಒಬ್ಬ ಕಳ್ಳ ಬರ್ತಾನೆ. ಕಳ್ಳ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ. ಬಂದಾಗ ನಾನು